ಹಾಯ್ ಎವ್ರಿವನ್, ಮತ್ತೆ ಹೊಸ ವಿಡಿಯೋಗೆ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು ಹೊಸ ಫೇಸ್ಬುಕ್ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು. ಓಕೆನಾ, ತುಂಬ ಜನ ಫೇಸ್ಬುಕ್ ಅನ್ನೋದು ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಯೂಸ್ ಮಾಡ್ತಾ ಇನ್ನು ಕೆಲವರು ಹಿಂಗಪ್ಪ ಅನಿಸುತ್ತೆ ಅಂದರೆ ನಾನು ಕೂಡ ಫೇಸ್ಬುಕ್ ಅಕೌಂಟ್ ಯೂಸ್ ಮಾಡಬೇಕು, ಸೊ ನಾನು ಕೂಡ ಹೊಸ ಫ್ರೆಂಡ್ಶಿಪ್ ಆಗುತ್ತೆ, ಹೊಸ ಜೊತೆಗೆ ಸಿಗ್ತಾರೆ, ನಾನು ಕೂಡ ಮೆಸೆಂಜರಲ್ಲಿ ಫುಲ್ ಚಾಟಿಂಗ್ ಮಾಡಿಬಿಡ್ತೀನಿ ಅಂತ. ಓಕೆನಾ, ಆದ್ರೆ ನಿಮಗೆ ಫೇಸ್ಬುಕ್ ಅಕೌಂಟನ್ನು ಯಾವ ಥರ ಕ್ರಿಯೇಟ್ ಮಾಡೋದೇ ಬರ್ತಾ ಇಲ್ಲ. ಓಕೆನಾ, ಇವತ್ತು ನೀವು ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವ ಥರ ಒಂದು ಹೊಸ ಫೇಸ್ಬುಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು ನೀವು ಕೂಡ ಅಷ್ಟೇ ಯಾವ ಥರ ಫ್ರೆಂಡ್ಶಿಪ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಗೈಸ್. ಓಕೆನಾ, ಆ್ಯಂಡ್ ಚಾನಲ್ ಏನಾದರೂ ಮೊದಲ ಸರ್ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ಮೋಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡೋದು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನಿಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಇವಾಗ ಸಿಂಪಲ್ ಆಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ, ಎಲ್ಲನೂ ತಿಳಿಸ್ಕೊಡ್ತೀನಿ ಗೈಸ್. ಓಕೆನಾ, ಸೊ ಅದಕ್ಕೋಸ್ಕರ ನೋಡ್ತಾ ಸಿಂಪಲ್ ಆಗಿ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಫೇಸ್ಬುಕ್ ಅನ್ನೋದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಡೌನ್ಲೋಡ್ ಆಗಿತ್ತಂದರೆ ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ನೋಡ್ತಾರೆ ಫೇಸ್ಬುಕ್ ಅಪ್ಲಿಕೇಶನ್ ಇಲ್ಲೇ ಇದೆ. ಸಿಂಪಲ್ ಆಗಿ ನಾನು ಇವಾಗ ಓಪನ್ ಅನ್ನೋದು ಮಾಡ್ತಾ ಇದ್ದೀನಿ ಗೈಸ್. ಓಕೆನಾ, ಸೊ ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ನಿಮಗೆ ಈ ಥರ ಪೇಜ್ ಬಂದುಬಿಡುತ್ತೆ. ಓಕೆನಾ, ನಿಮ್ಮ ಹತ್ರ ಆಲ್ರೆಡಿ ಫೇಸ್ಬುಕ್ ಅಕೌಂಟ್ ಇತ್ತು ಅಂತಂದರೆ ಸಿಂಪಲಾಗಿ ಇದಿಲ್ಲನಪ್ಪ ಅಂತ ಲಾಗಿನ್ ಆಗಬೇಕು. ಸಿಂಪಲಾಗಿ ಇಲ್ಲಿ ನಂಬರ್ ಹಾಕೊಳ್ಳಿ, ನೀವು ಕ್ರಿಯೇಟ್ ಮಾಡುವಾಗ ಕೊಟ್ಟಿರ್ತೀರಲ್ಲ, ಸೊ ನಂಬರ್ ಹಾಕೊಳ್ಳಿ, ಇಲ್ಲಿ ಪಾಸ್ವರ್ಡ್ ಹಾಕೊಂಡ್ಬಿಟ್ಟು ಸಿಂಪಲಾಗಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ನೀವು ಲಾಗಿನ್ ಅನ್ನೋದು ಆಗೋಗ್ತೀರಾ. ಆದರೆ ಇವಾಗ ನಾವು ಹೊಸ ಒಂದು ಫೇಸ್ಬುಕ್ ಅಕೌಂಟ್ ಮಾಡೋದು ಹೆಂಗಲ್ಲ ಓಕೆನಾ ಬಾ ಹೇಳ್ತೀನಿ. ಅದು ಸಿಂಪಲಾಗಿ ಅದ್ರಗೋಸ್ಕರ ನೋಡಿದ್ರೆ ಕೆಳಗಡೆ ಕ್ರಿಯೇಟ್ ಎ ನ್ಯೂ ಅಕೌಂಟ್ ಅಂತ ಇರುತ್ತೆ. ಸಿಂಪಲಾಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಗೆಟ್ ಸ್ಟಾರ್ಟೆಡ್ ಅಂತ ಬರ್ತೀನಿ. ನೋಡ್ತಾರೆ ಗೆಟ್ ಸ್ಟಾರ್ಟೆಡ್ ಅಂತ ಬರ್ತಿದೆ. ಸಿಂಪಲಾಗಿ ಗೆಟ್ ಸ್ಟಾರ್ಟೆಡ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಅಲೋ ಕೊಟ್ಬಿಡ್ತಾರೆ. ಸೊ ಅಲೋ ಕೊಟ್ಟಿದ್ದ ನಂತರ ನಿಮ್ಮೊಂದು ನೇಮ್ ಏನಿದೆಯೋ ಓಕೆನಾ, ನೀವು ನೇಮ್ ಇರುತ್ತಲ್ವ, ನಿಮ್ಗಂತ ಒಂದು ಹೆಸರು ಇಟ್ಟಿರ್ತಾರಲ್ವ ನಿಮ್ಮ ಮನೆಯಲ್ಲಿ, ಸೊ ಆ ಒಂದು ಹೆಸರನ್ನು ಇಲ್ಲಿ ಹಾಕ್ಕೊಳ್ಳಿ. ಎಕ್ಸಾಂಪಲ್ ಏನಪ್ಪ ಅಂತಂದರೆ ನಾನು ಮಧು ಅಂತ ಹಾಕ್ಕೊಳ್ತೀನಿ ಗೈಸ್. ಓಕೆನಾ, ಸೊ ಮಧು ಅಂತ ಹಾಕ್ಕೊಂಬಿಟ್ಟು ಫಸ್ಟ್ ನೇಮು ಆ್ಯಂಡ್ ಈ ಕಡೆ ನೋಡೋಂಗಿದ್ರೆ ಲಾಸ್ಟ್ ನೇಮ್ ಏನಪ್ಪ ಅಂತಂದರೆ ನಿಮಗೆ ಇನ್ಸಿಲ್ ಅಂತ ಇರುತ್ತಲ್ವ, ಮಧು ಎ ಇಲ್ಲ ಮಧು ಸಿ ಓಕೆ, ಈ ಥರ ಇನ್ಸಿಲ್ ಇರುತ್ತಲ್ಲ, ಆ ಒಂದು ಇನ್ಸಿಲ್ ಅನ್ನೋದು ಹಾಕೋಬೋದು, ಇಲ್ಲಂತಂದರೆ ಬಿಟ್ಬಿಡ್ಬೋದು, ನೀವೇನು ತೊಂದರೆ ಇಲ್ಲ ಗೈಸ್. ಓಕೆ, ನಾನು ಎಕ್ಸಾಂಪಲ್ ಏನೋ ಒಂದು ಇನ್ಸಿಲ್ ಹಾಕ್ಕೊತೀನಿ, ಕೆ ಅಂತ ಹಾಕ್ಕೊಂಬಿಡ್ತೀನಿ. ಕೆ ಅಂತ ಹಾಕ್ಕೊಂಬಿಟ್ಟು ಇಲ್ಲೇನಪ್ಪ ಅಂದರೆ ಕೆಳಗಡೆ ನೆಕ್ಸ್ಟ್ ಅಂತ ಇರುತ್ತೆ. ಸಿಂಪಲಾಗಿ ನೆಕ್ಸ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪ ಅಂದರೆ ನಿಮ್ಮೊಂದು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತು ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಆಗಿರ್ಬೋದು, ಪ್ಯಾನ್ ಕಾರ್ಡಲ್ಲಿ ಆಗಿರ್ಬೋದು ಇರುತ್ತಲ್ವ, ಅದೇ ಒಂದು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಇಲ್ಲಾಂತಂದರೆ ನೀವು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ನೀನೇನೋ ಕ್ರಿಯೇಟ್ ಮಾಡುವ ಆ ಥರದಲ್ಲಿ ನೀನೇನೋ ರಾಂಗ್ ಡೇಟ್ ಆಫ್ ಬರ್ತ್ ಅನ್ನೋದು ಕೊಟ್ಟಿದ್ದೆ ಅಂತಂದರೆ ಅದು ಕರೆಕ್ಟಾಗಿ ಏನಾಗುತ್ತೆ ಅಂದರೆ ಅದೇ ಡೇಟ್ ಬಂದಿದ್ದಾಗ ಒಂದು ವರ್ಷ ಆಗಿದ ನಂತರ ಅದೇ ಡೇಟ್ ಬಂದಿದ್ದಾಗ ಸೊ ಈ ಥರ ಎಲ್ಲರ ಹತ್ರ ನೋಟಿಫಿಕೇಶನ್ ಹೋಗುತ್ತೆ. ಅವನೇನು ಮಾಡ್ತಾನೆ ಅಂದರೆ ನಿನ್ನ ಬರ್ಡೇ ಅಂದ್ಬಿಟ್ಟು ಅವ್ನು ವಿಶ್ ಮಾಡ್ತಾನೆ ನಿನಗೆ. ಓಕೆನಾ, ಸೊ ಆವಾಗ ನೀನು ಹೇಳ್ತೀನಿ ನನ್ನ ಬರ್ಡೇ ಇವಾಗೆಲ್ಲ ನಂದು ಬರ್ಡೇ ಮುಗಿತಿಲ್ಲ ಅಂತಂದ್ರೆ ಇನ್ನು ಮುಂದೆ ಅದ ಅಂತ ಹೇಳ್ತಾನೆ. ಏನಕ್ಕಪ್ಪ ಅಂತಂದರೆ ಈ ಥರ ಏನು ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ನೀನು ಇಲ್ಲಿ ನಿನ್ನ ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಏನಿದೆಯೋ ಓಕೆನಾ ಅದನ್ನು ಕರೆಕ್ಟಾಗಿ ಎಂಟರ್ ಮಾಡ್ಕೊ ಇಲ್ಲಿ. ಓಕೆನಾ, ರಾಂಗ್ ಇನ್ಫಾರ್ಮೇಷನ್ ಹೋಗ್ಬಿಡುತ್ತಿಲ್ಲ ಅಂತಂದ್ರೆ ಗೈಸ್. ಓಕೆನಾ, ಫಸ್ಟ್ ಅಲ್ಲಿ ನೀವು ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಜನವರಿ ಫೆಬ್ರವರಿ ಮಾರ್ಚ್ ಅಂತ. ಅದಾಗಿಂದ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಇಯರು ಈ ಕಡೆ ನೋಡಿದ್ರೆ ನೀವು ಯಾವೊಂದು ಇಯರಲ್ಲಿ ಹುಟ್ಟಿದ್ರೆ ನಿಮ್ಗೊಂದು ಇಯರ್ ಇರುತ್ತೆ, ಯಾವೊಂದು ವರ್ಷದಲ್ಲಿ ನೀವು ಹುಟ್ಟಿದ್ರೆ ಅಂತ ಆ ಒಂದು ಇಯರ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕೆಳಗಡೆ ನಿಮ್ಗೆ ಸೆಟ್ ಅಂತ ಇರುತ್ತೆ. ನೋಡ್ತಾ ಇದ್ರೆ ಸಿಂಪಲಾಗಿ ಸೆಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೆಕ್ಸ್ಟ್ ಮೇಲೆ ಒಂದ್ಸರಿ ಜಸ್ಟ್ ಕ್ಲಿಕ್ ಮಾಡಿ. ಓಕೆನಾ, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೀವು ಮೇಲ ಫೀಮೇಲ್ ಅಂತ ಕೇಳುತ್ತೆ, ನೀವು ಹುಡುಗಿನ ಅಥವಾ ಹುಡುಗಿನ ಅಂತ ಕೇಳುತ್ತೆ. ನೀವೇನಾದ್ರು ಅಕಸ್ಮಾತ್ ಏನಾದರೂ ಹುಡುಗ ಆಗಿದ್ದರೆ ಸಿಂಪಲಾಗಿ ನೀವು ಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದ್ರು ಹುಡುಗಿ ಏನಾದರೂ ಆಗಿದ್ದರೆ ಸಿಂಪಲಾಗಿ ಫೀಮೇಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಅಫ್ಕೋರ್ಸ್ ಗೊತ್ತಿದೆ ಅಲ್ವಾ. ಸೊ ಸಿಂಪಲಾಗಿ ನಾನು ಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲೇನಪ್ಪ ಅಂತಂದರೆ ನೆಕ್ಸ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ ನಾನು. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ ಕೇಳ್ತಿದೆ. ಓಕೆನಾ, ಸೊ ನೀವಿಲ್ಲೇನಪ್ಪ ಅಂದರೆ ನಿಮ್ಮೊಂದು ಮೊಬೈಲ್ ನಂಬರ್ ಕೂಡ ಕೊಡ್ಬೋದು, ಇಲ್ಲ ಅಂತಂದರೆ ಒಂದು ಇಮೇಲ್ ಐ ಡಿ ಕೂಡ ಕೊಡ್ಬೋದು ನೀವು. ಓಕೆನಾ, ಆದರೆ ನೀವು ಒಂದು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ನಂತರ ಆ ಒಂದು ಮೊಬೈಲ್ ನಂಬರು ಆ ಒಂದು ಇಮೇಲ್ ಐ ಡಿ ನಿಮ್ಮ ಹತ್ರ ಯಾವಾಗಲೂ ಇರಬೇಕು. ಓಕೆನಾ, ಏನಕ್ಕಪ್ಪ ಅಂತಂದರೆ ಅಕಸ್ಮಾತ್ ನೀನು ಏನಾದ್ರು ಇಮೇಲ್ ಐ ಡಿಯೇ ಕೊಡ್ತೀನಿ ಅಂದ್ಕೊಳ್ಳಿ. ಓಕೆನಾ, ಸೊ ನಾಳೆ ದಿನಗಳಲ್ಲಿ ನಿಮ್ಮ ಫೋನ್ ಕಳೆದೋಯ್ತು, ಅಕಸ್ಮಾತ್ ನಿನ್ನ ಫೋನೇ ಒಂದು ಬೇರೆ ಜಾಗದಲ್ಲಿ ಇದ್ದೋಯ್ತು, ರೀಸ್ಟಾರ್ಟ್ ಮಾಡಿಬಿಡ್ತೀನಿ ನಿನ್ನ ಫೋನ್ನ. ಸೊ ಆವಾಗ ನೀನು ಮತ್ತೆ ಫೇಸ್ಬುಕ್ ಅಕೌಂಟ್ ಲಾಗಿನ್ ಮಾಡಬೇಕಂತಂದರೆ ನೀವು ಪಾಸ್ವರ್ಡ್ ಕೂಡ ಮರ್ತೋಗಿರ್ತೀಯ. ಓಕೆನಾ, ಫರ್ಗೆಟ್ ಪಾಸ್ವರ್ಡ್ ಹಿಡಿದಿದ್ದಾಗ ಈ ಒಂದು ಇಲ್ಲಿ ಕೊಟ್ಟಿರೋಂಥ ಒಂದು ಮೊಬೈಲ್ ನಂಬರ್ಗೆ ಆಗಿರ್ಬೋದು, ಇಲ್ಲಂತಂದ್ರೆ ಇಮೇಲ್ ಐ ಡಿಗೆ ಆಗಿರ್ಬೋದು ಒಂದು ಕೋಡ್ ಹೋಗುತ್ತೆ. ಓಕೆನಾ, ಆ ಒಂದು ಕೋಡ್ನ ಎಂಟರ್ ಮಾಡ್ಕೊಂಡ್ರೆ ನಿಮ್ಮೊಂದು ಫೇಸ್ಬುಕ್ ಹಳೆ ಅಕೌಂಟ್ ಅನ್ನೋದು ಓಪನ್ ಆಗುತ್ತೆ ಗೈಸ್. ಓಕೆನಾ, ಇದು ಮಾತ್ರ ಹುಷಾರಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಒಂದು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಓಕೆನಾ, ಆದರೆ ಕ್ರಿಯೇಟ್ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ಏನು ಕೊಟ್ಟಿರ್ತೀವೋ ಸೊ ಅದು ಮಾತ್ರ ನಿಮ್ಮ ಹತ್ರ ಯಾವಾಗಲೂ ಇರಬೇಕು. ಅಕಸ್ಮಾತ್ ನಾಳೆ ದಿನ ಪಾಸ್ವರ್ಡ್ ಏನಾದರೂ ಮರ್ತೋಗಿದ್ರೆ ನೀವು ಫರ್ಗೆಟ್ ಪಾಸ್ವರ್ಡ್ ಹೊಡೆದ್ಬಿಟ್ಟು ನಿಮ್ಮೊಂದು ಫೇಸ್ಬುಕ್ ಅಕೌಂಟ್ನ ಮತ್ತೆ ರಿಕವರ್ ಮಾಡ್ಕೋಬೋದು ಗೈಸ್. ಓಕೆನಾ, ಸಿಂಪಲಾಗಿ ನಾನು ಏನು ಮಾಡ್ತೀನಿ ಅಂದರೆ ನಾನು ಇಮೇಲ್ ಐ ಡಿನ ತೊಗೊತೀನಿ. ಸೊ ಏನಕ್ಕಪ್ಪ ಅಂದ್ರೆ ನನ್ನ ಇಮೇಲ್ ಐ ಡಿ ಇದೆ, ಸೊ ನಾನು ಇಮೇಲ್ ಐ ಡಿನ ಇಲ್ಲಿ ಹಾಕ್ಕೊತೀನಿ. ಸೊ ಇಮೇಲ್ ಐ ಡಿ ಹಾಕೊಂಡ್ಬಿಟ್ಟು ಸಿಂಪಲಾಗಿ ಏನಪ್ಪ ಅಂದರೆ ಇಲ್ಲಿ ನೋಡಿದ್ರೆ ನೆಕ್ಸ್ಟ್ ಅಂತ ಇರುತ್ತೆ. ಸಿಂಪಲಾಗಿ ನೆಕ್ಸ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇವಾಗ ಬರುತ್ತೆ ನಮಗೆ ಮೇನು ಪಾಸ್ವರ್ಡ್. ಓಕೆನಾ, ನಿಮ್ಮೊಂದು ಫೇಸ್ಬುಕ್ ಪಾಸ್ವರ್ಡ್ ಅನ್ನೋದು ನೀವು ಕ್ರಿಯೇಟ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ, ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ ನಂತರ ಈ ಒಂದು ಪಾಸ್ವರ್ಡ್ ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ, ಸೊ ನಾನು ಫೇಸ್ಬುಕ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ತೀನಿ ಇವಾಗ. ಓಕೆನಾ, ಫೇಸ್ಬುಕ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಇಲ್ಲೇನಪ್ಪ ಅಂದ್ರೆ ಮತ್ತೊಂದು ಸರಿ ನೆಕ್ಸ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ ಜಸ್ಟ್. ಓಕೆನಾ,
ಸೊ ಕ್ಲಿಕ್ ಮಾಡಿದ್ದೀನಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ನಿಮ್ಮೊಂದು ಫೇಸ್ಬುಕ್ ಪಾಸ್ವರ್ಡ್ ಕ್ರಿಯೇಟ್ ಆಗಿದ ನಂತರ ಅದು ನಿಮ್ಮೊಂದು ಫೋನಲ್ಲಿ ಸೇವ್ ಆಗಬೇಕಾ ಅಥವಾ ಬ್ಯಾಡವಾ ಅಂತ ಕೇಳ್ತಿದ್ದು ನೋಡ್ತಾ ಇದ್ದಾರೆ. ಇದೇನಪ್ಪ ಅಂದರೆ ಪಾಸ್ವರ್ಡ್ ಏನು ಅಕಸ್ಮಾತ್ ಮರ್ತೋದ್ರೂ ಕೂಡ ನೀವು ಆರಾಮಾಗಿ ನೀವು ಮತ್ತೆ ನಿಮ್ಮೊಂದು ಫೋನಲ್ಲೇ ಸೇವ್ ಆಗಿರುತ್ತೆ, ಅದ್ರ ಮುಖಾಂತರ ನೀವು ನೋಡ್ಕೋಬೋದು ಮತ್ತು ಲಾಗಿನ್ ಅನ್ನೋದು ಆಗ್ಬೋದು ಗೈಸ್. ಓಕೆನಾ. ಸೊ ಆದರೆ ನೋಡ್ತಾ ಇದ್ರೆ ನಿಮ್ಮೊಂದು ಯೂಸರ್ ನೇಮ್ ಇದು. ಓಕೆನಾ, ಇಲ್ಲಿ ಕಾಣಿಸ್ತಿರೋ ನಿಮ್ಮೊಂದು ಯೂಸರ್ ನೇಮು ಆ್ಯಂಡ್ ಕೆಳಗಡೆ ಪಾಸ್ವರ್ಡ್. ಓಕೆ, ಕಣ್ಣೈಕನ್ ಇದು ನೋಡ್ತಾ ಇದ್ರೆ ಆ ಒಂದು ಕಣ್ಣೈಕನ್ನು ಕ್ಲಿಕ್ ಮಾಡಿದ್ರೆ ಸಾಕು ಪಾಸ್ವರ್ಡ್ ಅನ್ನೋದು ಬಂದ್ಬಿಡುತ್ತೆ. ಸೊ ಇವೆರಡೂ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನಾನು ಹೇಳಿದ್ನಲ್ವ ಆವಾಗ ಇವೆರಡೂ ನೆನ್ಪಿಟ್ಕೋಬೇಕಾಗುತ್ತೆ. ಅಕಸ್ಮಾತ್ ನಾಳೆ ದಿನಗಳಲ್ಲಿ ನೀವು ಎಲ್ಲಿ ಬೇಕಾದ್ರೂ ಲಾಗಿನ್ ಅನ್ನೋದು ಆಗ್ಬೋದು ಗೈಸ್. ಓಕೆನಾ. ಸೊ ಸಿಂಪಲಾಗಿ ನೆನ್ಪನ್ನು ಎತ್ಕೊಳ್ಳಿ. ಸಿಂಪಲಾಗಿ ನಾನು ನಾಟ್ನ ಮೇಲೆ ಕ್ಲಿಕ್ ಮಾಡ್ತೀನಿ ಜಸ್ಟ್. ಓಕೆನಾ, ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲೇನಪ್ಪ ಅಂತಂದರೆ ನಾಟ್ನ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲೇನಪ್ಪ ಅಂತಂದರೆ ಅಗ್ರಿ ಕೊಡ್ತೀನಿ ಇಲ್ಲಿ. ಓಕೆನಾ. ಸೊ ಅಗ್ರಿ ಕೊಡ್ತೀನಿ. ಸೊ ಅಗ್ರಿ ಕೊಟ್ಟಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಫೇಸ್ಬುಕ್ ನಮ್ಮನ್ನು ಸ್ವಾಗತ ಮಾಡುತ್ತೆ ಗೈಸ್. ಓಕೆನಾ. ಸೊ ಏನಕ್ಕಪ್ಪ ಅಂದ್ರೆ ನೀವು ಹೊಸದಾಗಿ ಮಾಡ್ತಾ ಇದೀಯ ಅಂತಂದರೆ ಸಾಕು ನಿನಗೆ ವೆಲ್ಕಮ್ ಮಾಡುತ್ತೆ ಫೇಸ್ಬುಕ್. ಓಕೆನಾ. ಸೊ ಸ್ವಲ್ಪ ಲೋಡ್ ತೊಗೊತಿದೆ, ನೆಟ್ವರ್ಕ್ ಇಶ್ಯೂ ತುಂಬ ಅಂದರೆ ತುಂಬ ಇದೆ ಇಲ್ಲಿ. ಓಕೆನಾ. ಸೊ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಓಪನ್ ಅನ್ನೋದು ಆಗೋಯ್ತು. ಆ್ಯಂಡ್ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಆ್ಯಡ್ ಎ ಪಿಕ್ಚರ್ಸ್. ಓಕೆನಾ, ನಿಮ್ಮೊಂದು ಪ್ರೊಫೈಲ್ ಪಿಕ್ಚರ್ ಆ್ಯಡ್ ಮಾಡು ಅಂತ ಹೇಳ್ತಿದೆ. ಬೇಕಾದ್ರೆ ಡೈರೆಕ್ಟಾಗಿ ಇಲ್ಲಿ ಏನಂತಂದರೆ ಆ್ಯಡ್ ಅನ್ನೋದು ಮಾಡ್ಕೊಂಡು ನೋಡ್ತಾ ಆ್ಯಡ್ ಪಿಕ್ಚರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಸಾಕು ಡೈರೆಕ್ಟಾಗಿ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಏನಪ್ಪ ಅಂದ್ರೆ ನಿಮ್ಮೊಂದು ಫೋಟೋವನ್ನು ಸೆಟ್ ಅನ್ನೋದು ಮಾಡ್ಕೋಬೋದು ಗ್ಯಾಸ್ ಇಲ್ಲಿಂದ. ಓಕೆನಾ. ಸೊ ಸಿಂಪಲಾಗಿ ನಾನು ಏನು ಮಾಡ್ತೀನಿ ಅಂದರೆ ಯಾವುದೋ ಒಂದು ಫೋಟೋ ಬೇಡ ಸದ್ಯಕ್ಕೆ ನಾನು ಕಟ್ ಮಾಡ್ತೀನಿ. ಸಿಂಪಲಾಗಿ ಸ್ಕಿಪ್ ಕೊಟ್ಬಿಡ್ತೀನಿ ಗೈಸ್. ಓಕೆನಾ. ಸೊ ಸ್ಕಿಪ್ ಕೊಟ್ಟಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂತ ನೋಡ್ತಾರೆ ವೆಲ್ಕಮ್ ಟು ಫೇಸ್ಬುಕ್ ಮಧು. ಓಕೆನಾ, ವಿಶ್ ಮಾಡ್ತಿದ್ದೀನಿ ನಿಮಗೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತೊಂದು ಸರಿ ಇಲ್ಲಿ ಟರ್ನ್ ಆನ್ ಕೊಟ್ಬಿಡಿ. ಓಕೆನಾ. ಓಪನ್ ಆಕಾಯಿತು. ಮತ್ತೊಂದು ಸರಿ ನೆಕ್ಸ್ಟ್ ಕೊಡಿ. ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಫೇಸ್ಬುಕ್ ಅಕೌಂಟ್ ಅನ್ನೋದು ಓಪನ್ ಅನ್ನೋದು ಆಗೇ ಬಿಡ್ತು ನಿಮಗೆ ಇಲ್ಲಿ. ಓಕೆನಾ. ಸೊ ಇಲ್ಲಿಂದ ಏನಪ್ಪ ಅಂದ್ರೆ ನೀವು ಆರಾಮಾಗಿ ನೀವು ಫ್ರೆಂಡ್ಶಿಪ್ನ ಮಾಡ್ಕೋಬೋದು. ಫ್ರೆಂಡ್ಶಿಪ್ನ ಮಾಡ್ಕೊಳ್ಳೋಕೆ ನಾವೇನು ಮಾಡಬೇಕು ಗೊತ್ತಾ? ಇಲ್ಲೇ ನೋಡ್ತಾ ಇರ್ತಾರೆ ಕಂಪ್ಲೀಟಾಗಿ ಇಲ್ಲಿ ಪ್ರೊಫೈಲ್ ಐಕನ್ ಇದೆ ನಿಮ್ಮದು. ನೋಡ್ತಾ ಇದ್ರೆ ಈ ಒಂದು ಜಾಗದಲ್ಲಿ ಪ್ರೊಫೈಲ್ ಐಕನ್ ಇದೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡು ನಂತರ ಡೈರೆಕ್ಟಾಗಿ ಏನಪ್ಪ ಅಂದ್ರೆ ನಿಮ್ಮೊಂದು ಪ್ರೊಫೈಲ್ ಇಲ್ಲಿ ಓಪನ್ ಅನ್ನೋದು ಆಗೋಗುತ್ತೆ. ಗೆಟ್ ಸ್ಟಾರ್ಟೆಡ್ ಕೊಟ್ಬಿಡಿ. ಮತ್ತೊಂದು ಸರಿ ಸ್ಕಿಪ್ ಕೊಡಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅದನ್ನು ಸಿಂಗಲ್ ಅಂತ ಸೇವ್ ಕೊಟ್ಬಿಡಿ. ಸೇವ್ ಕೊಟ್ಬಿಟ್ಟು ನಿಮ್ಮೊಂದು ಆ್ಯಡ್ ಕವರ್ ಫೋಟೋ. ಓಕೆನಾ, ಕವರ್ ಫೋಟೋ ಆ್ಯಡ್ ಮಾಡ್ಕೋಬೇಕಂತ ಕೇಳ್ತಿದ್ದು. ಬೇಕಾದರೆ ಆ್ಯಡ್ ಅನ್ನೋದು ಮಾಡ್ಕೋಬೋದು, ಇಲ್ಲ ಅಂತಂದರೆ ಇಲ್ಲ ಗೈಸ್. ಓಕೆನಾ, ನಾನು ಸಿಂಪಲಾಗಿ ಸ್ಕಿಪ್ ಕೊಟ್ಬಿಡ್ತೀನಿ ಎಲ್ಲನೂ. ಇದನ್ನು ಕೂಡ ಸ್ಕಿಪ್ ಕೊಡಿ. ಇವ್ರ ಪ್ರೊಫೈಲ್. ಓಕೆನಾ, ಕಂಪ್ಲೀಟಾಗಿ ಆಗೋಯ್ತು. ನಿಮ್ಮೊಂದು ಪ್ರೊಫೈಲ್ ನೋಡ್ತಾರೆ ಕಂಪ್ಲೀಟಾಗಿ ಇವಾಗ ಬಂದಾಯಿತು ನಿಮ್ಮೊಂದು ಫೇಸ್ಬುಕ್. ಓಕೆನಾ, ಇಲ್ಲಿಂದ ನೀವು ಫೋಟೋ ಕೂಡ ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ನಿಮ್ಮೊಂದು ಪ್ರೊಫೈಲ್ ಪಿಕ್ಚರ್ ಕೂಡ ಆ್ಯಡ್ ಅನ್ನೋದು ಮಾಡ್ಕೋಬೋದು. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನಿಮ್ಮೊಂದು ಡೀಟೇಲ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನೀವು ಯಾವೊಂದು ಜಾಗದಲ್ಲಿ ಇದೆಯಾ, ನಿನ್ಗೆ ಮದುವೆ ಆಗಿದೆಯಾ ಅಥವಾ ಇಲ್ವಾ. ಓಕೆನಾ, ಅದೆಲ್ಲನೂ ಇಲ್ಲಿಂದ ಆ್ಯಡ್ ಅನ್ನೋ ಮಾಡ್ಕೋಬೋದು. ಆ್ಯಂಡ್ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ಕಂಪ್ಲೀಟಾಗಿ ಓಪನ್ ಅನ್ನೋದಾಗಿದೆ. ನೀವು ಡೇಟ್ ಆಫ್ ಬರ್ತ್ ಕೂಡ ಇಲ್ಲೇ ಕಾಣಿಸ್ಕೊಳ್ಳುತ್ತೆ. ನೋಡ್ತಾ ಇದ್ರೆ ನೀವು ಯಾವೊಂದು ಡೇಟ್ ಆಫ್ ಬರ್ತ್ ಹಾಕಿದ್ದೀರಾ ಅಂತ ಆ ಒಂದು ಡೇಟ್ ಆಫ್ ಬರ್ತ್ ಕೂಡ ಇಲ್ಲೇ ಕಾಣಿಸ್ಕೊಳ್ಳುತ್ತೆ ನಿಮಗೆ ಗೈಸ್. ಓಕೆನಾ. ಸೊ ಅದಾಗಿದ ನಂತರ ಇವಾಗ ಏನಪ್ಪ ಅಂತಂದರೆ ಇಲ್ಲೇನಪ್ಪ ಅಂದ್ರೆ ನಾವು ಇವಾಗ ಹೊಸ ಫ್ರೆಂಡ್ಶಿಪ್ನ ಯಾವ ಥರಪ್ಪ ಮಾಡ್ಕೊಳ್ಳೋದು ಅಂತಂದರೆ ಸಿಂಪಲಾಗಿ ನೀವು ಈ ಥರ ಬ್ಯಾಗ್ ಬಂದುಬಿಡಿ ಗೈಸ್. ಓಕೆನಾ, ಹೋಮ್ ಸ್ಕ್ರೀನ್ಗೆ ಬಂದುಬಿಡಿ. ಈ ಒಂದು ಜಾಗದಲ್ಲಿ ಮೇಲೆ ನಿಮಗೆ ಸರ್ಚ್ ಅಂತ ಒಂದು ಐಕನ್ ಕೊಟ್ಟಿದೆ ನೋಡ್ತಾರೆ. ಸಿಂಪಲಾಗಿ ಅದೊಂದು ಜಾಗದಲ್ಲಿ ಒಂದು ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡು ನಂತರ ಈ ಒಂದು ಜಾಗದಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ನೀವು ಯಾರನ್ನ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಿ ಆ ಒಂದು ನೇಮನ್ನು. ಓಕೆ, ನಾನು ಎಕ್ಸಾಂಪಲ್ ಆನಂದ್ ರೆಡ್ಡಿ ಅಂತ ಹಾಕ್ಕೊತೀನಿ. ಸೊ ಆನಂದ್ ರೆಡ್ಡಿ ಅಂತ ಸರ್ಚ್ ಮಾಡ್ತಾಯಿದ್ದೀನಿ ನಾನು. ಸೊ ನನ್ನ ಫ್ರೆಂಡ್ ಇದ್ದಾನೆ ಒಬ್ಬನು. ಸೊ ಅದಕ್ಕೆ ನಾನು ಸರ್ಚ್ ಅನ್ನೋದು ಮಾಡಿದ್ದೀನಿ. ಸೊ ಅವ್ನು ಬರ್ತಾನೆ ಇಲ್ಲ ನನಗಂತೂ ಗೊತ್ತಿಲ್ಲ ಎಲ್ಲಿರ್ತಾನೆ. ಯಾಕಂತಂದರೆ ಆನಂದ್ ರೆಡ್ಡಿ ಅಂತ ಹೆಸರಿರೋರು ತುಂಬ ಜನ ಇದ್ದಾರೆ. ಓಕೆನಾ, ನಾವು ಸರ್ಚ್ ಮಾಡಿದ್ದು ನೋಡಿ ಇದು ತುಂಬ ಕಷ್ಟ, ಬಟ್ ನಾವು ಹುಡುಕಬೇಕಾಗುತ್ತೆ ಅವನ್ನ. ಓಕೆನಾ, ಸೊ ಹುಡುಕ್ಬಿಟ್ಟು ನೀನೇನು ಮಾಡಬೇಕು ಗೊತ್ತಾ, ಸಿಂಪಲಾಗಿ ಆ ಒಂದು ಹುಡುಕ್ಬಿಟ್ಟು ಏನಪ್ಪ ಅಂದರೆ ಸಿಂಪಲಾಗಿ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲೇನಪ್ಪ ಅಂತ ನೋಡ್ತಾ ಇದ್ದರೆ ಆ್ಯಡ್ ಫ್ರೆಂಡ್ ಅಂತ ಇರುತ್ತೆ. ನೋಡ್ತಾ ಇದ್ದರೆ ಸಿಂಪಲಾಗಿ ಒಂದು ಆ್ಯಡ್ ಫ್ರೆಂಡ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ನೋಡ್ತಾ ಇದ್ರೆ ಯುವರ್ ಫ್ರೆಂಡ್ ರಿಕ್ವೆಸ್ಟ್ ಈಸ್ ಆನ್ ದ ವೇ. ಓಕೆನಾ, ಇವಾಗ ಇವ್ರಿಗೆ ರಿಕ್ವೆಸ್ಟ್ ಅನ್ನೋದು ಹೋಗಿದೆ, ನಾವು ಕಳಿಸಿದ್ದೀರಿ. ಓಕೆನಾ, ಅವನು ನೋಡ್ತಾನೆ ಪ್ರೊಫೈಲ್ನ. ನೋಡ್ಬಿಟ್ಟು ನೀನು ಯಾವನು, ನೀನು ಏನು ಡೀಟೇಲ್ ಏನು ಎಲ್ಲ ನೋಡ್ತಾನೆ ಅವನು. ಓಕೆನಾ, ಸೊ ನೋಡಿದ ತಕ್ಷಣ ಆ ಕಡೆಯಿಂದ ಆಕ್ಸೆಪ್ಟ್ ಮಾಡಬೇಕು ಅವನು. ಓಕೆನಾ, ಆಕ್ಸೆಪ್ಟ್ ಕೊಟ್ಟರೆ ಸಾಕು ಡೈರೆಕ್ಟಾಗಿ ಏನಪ್ಪ ಅಂದ್ರೆ ಆವಾಗ ನೀನು ಅವನ ಜೊತೆ ಫ್ರೆಂಡ್ಶಿಪ್ ಅನ್ನೋದು ಆಗೋಗ್ತೀವಿ ಗ್ಯಾಸ್. ಓಕೆನಾ, ಮತ್ತು ಸಿಂಪಲ್ ಆಗಿದ್ರ ಮುಖಾಂತರ ಫ್ರೆಂಡ್ಶಿಪ್ ಅನ್ನೋದು ಮಾಡ್ಕೋಬೋದು ಫೇಸ್ಬುಕ್ನಲ್ಲಿ. ಆ್ಯಂಡ್ ಜೊತೆಗೇನಪ್ಪ ಅಂತಂದರೆ ಇಲ್ಲೇನಪ್ಪ ಅಂದ್ರೆ ನೀವು ಯಾರು ಬೇಕಾದ್ರೂ ಎಲ್ಲನೂ ಸಿಗ್ತಾ ಇರ್ತವೆ. ನಿಮ್ಮ ಫ್ರೆಂಡ್ಶಿಪ್ ಲವರ್ ಅಂತ, ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಎಲ್ಲನೂ ಇರ್ತವೆ. ಬೇಕಾದ್ರೆ ಅವ್ರಿಗೂ ಕೂಡ ಕಳಿಸ್ಕೊಂಡು ಗ್ಯಾಸ್. ಓಕೆನಾ, ಬೇಕಾದ್ರೆ ಅವ್ರಿಗೂ ಕೂಡ ನೀವು ರಿಕ್ವೆಸ್ಟನ್ನು ಕಳಿಸ್ಬೋದು ಗ್ಯಾಸ್. ಓಕೆನಾ, ಸೊ ಸಿಂಪಲಾಗಿ ನೋಡ್ತಾ ಮೆಸೆಂಜರಲ್ಲಿ. ಓಕೆನಾ, ಮೆಸೆಂಜರ್ ಏನಪ್ಪ ಅಂದರೆ ನೀವು ಜಾಸ್ತಿ ಏನೋ ಫೇಸ್ಬುಕ್ಕಲ್ಲೇ 24 ಅವರ್ ಬಿಸಿ ಆಗಿಬಿಟ್ಟಿದೆ ಅಂತಂದರೆ ನೀನು ಆರಾಮಾಗಿ ನೀನು ಊಟ ತಿಂಡಿ ಏನು ಮಾಡ್ಕೊಳ್ಳಲ್ಲ. ನನಗೆ ಗೊತ್ತಿದೆ ಏನಕ್ಕಪ್ಪ ಅಂತಂದ್ರೆ ಹೊಸದಾಗಿ ಮಾಡ್ತಾಯಿದ್ದೆ ಅಂತಂದಾಗ ಎಲ್ಲರಿಗೂ ರಿಕ್ವೆಸ್ಟ್ ಕಳಿಸ್ಬಿಡ್ತೀನಿ ನಾನು. ಓಕೆನಾ, ಕಳಿಸ್ಬಿಟ್ಟು ಎಲ್ಲರ ಹತ್ರ ಅದೇ ಕೆಲಸದಲ್ಲಿ ಚಾಟಿಂಗ್ ಮಾಡ್ಕೊಂಡು ಇದ್ದೋಗ್ಬಿಡ್ತೀನಿ ನೀನು. ಓಕೆನಾ, ಸೊ ನನಗೆ ಗೊತ್ತದು ಏನಕ್ಕಪ್ಪ ಅಂತ ಫೇಸ್ಬುಕ್ ಕ್ರಿಯೇಟ್ ಮಾಡ್ತೇನೆ ಅಂತ ನನಗೆ ಗೊತ್ತು. ಸೊ ಇರಲಿ, ನೋಡ್ತಾ ಇದ್ರೆ ಫೇಸ್ಬುಕ್ ಅಕೌಂಟ್ ಈ ಥರ ಸಿಂಪಲಾಗಿ ಕ್ರಿಯೇಟ್ ಅನ್ನೋದು ಮಾಡ್ಕೋಬೋದು. ಜಾಸ್ತಿ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಗ್ಯಾಸ್. ಓಕೆನಾ, ಸಿಂಪಲಾಗಿ ಇದ್ರ ಮುಖಾಂತರ ಫೇಸ್ಬುಕ್ ಅಕೌಂಟನ್ನು ಕ್ರಿಯೇಟ್ ಅನ್ನೋದು ಮಾಡ್ಕೋಬೋದು ಗ್ಯಾಸ್. ಓಕೆನಾ, ಮತ್ತು ಗ್ಯಾಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ಫೇಸ್ಬುಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ ಅಂತ. ಆ್ಯಂಡ್ ಈ ಒಂದು ವಿಡಿಯೋ ಎಷ್ಟಾಗಿದೆ ಖಂಡಿತವಾಗ್ಲೂ ಒಂದೇ ಸರ್ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಒಳ್ಳೆ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಮನಸ್ಸಿಗೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.